ಹೋಳಿ ಹಬ್ಬದ ಅಂಗವಾಗಿ ನಡೆಯುವ ರಂಗಪಂಚಮಿ ಸಂಭ್ರಮಕ್ಕೆ ವಿಶೇಷ ಮೆರುಗು ತಂದಿದೆ. ಎಲ್ಲಿ ಏನು ಅಂತ ತೋರಿಸ್ತೀವಿ ನೋಡಿ. ಹೌದು, ಹಳೆ ಹುಬ್ಬಳ್ಳಿ ಹಾಗೂ ಹೊಸ ಹುಬ್ಬಳ್ಳಿ ಮೇದರ ಓಣಿಯಲ್ಲಿ ಹಲವು ವರ್ಷಗಳಿಂದ ಬಿದಿರಿನಿಂದ ನಿರ್ಮಿಸಲಾದ ಸುಮಾರು 21 ಅಡಿ ಎತ್ತರದ 2 ಕಾಮಣ್ಣರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಸಂಪ್ರದಾಯ ಇದೆ. ಅಂದಾಜು 1 ರಿಂದ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಲಾದ ಈ ಕಾಮಣ್ಣರ ಮೂರ್ತಿಗಳನ್ನ ಹೋಳಿ ಹಬ್ಬದ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸಿ 5 ದಿನಗಳ ನಂತರ ರಂಗಪಂಚಮಿ ದಿನ ಇಬ್ಬರ ಭೇಟಿಗೆ ಸ್ಥಳ ಮತ್ತು ಸಮಯ ನಿಗದಿ ಮಾಡಲಾಗುತ್ತದೆ. ಒಂದು ಕಾಲದಲ್ಲಿ 2 ತಂಡಗಳ ಮಧ್ಯೆ ಸ್ಪರ್ಧೆ ಹಾಗೂ ಪ್ರತಿಷ್ಠೆಯ ಕಾರಣದಿಂದ ವೈಮನಸ್ಸು ಉಂಟಾಗಿದ್ದು ಸುಮಾರು 30 ವರ್ಷಗಳ ಕಾಲ ಈ ಸಮಾಗಮ ನಡೆಯದೆ ನಿಂತಿತ್ತು. ಆದರೆ ಕಳೆದ 3 ವರ್ಷಗಳಿಂದ ಮತ್ತೆ ಸಹೋದರತ್ವದ ಸಂಕೇತವಾಗಿ 2 ಕಾಮಣ್ಣರ ಸಮಾಗಮ ನಡೆಯಿತು. ಈ ವರ್ಷವೂ ದಿಗ್ಗಜರ ಹೆಸರಿನಲ್ಲಿ ಅದ್ದೂರಿಯಾಗಿ ನೆರವೇರಿತು. ಸಾಕಷ್ಟು ಕುತೂಹಲ ಹಾಗೂ ಆತಂಕದ ನಡುವೆ ನಡೆದ ಈ ಸಮಾಗಮ ಕೊನೆಗೆ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಸುಖಾಂತ್ಯ ಕಂಡಿತು. ಇನ್ನು ಸ್ಥಳಕ್ಕೆ ಸಾವಿರಾರು ಜನರು ಸೇರಿ ಈ ಅಪರೂಪದ ಸಂಪ್ರದಾಯವನ್ನ ಕಣ್ತುಂಬಿಕೊಂಡ್ರು.